ಭೀಕರ ಮಳೆಯಿಂದಾಗಿ ವಿಜಯಪುರದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಬೆಳೆ ನಾಶಕ್ಕೆ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ನಿರಂತರ ಮಳೆಯ ಪರಿಣಾಮ ವಿಜಯನಗರದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ನೋಡಬಹುದು. ಸದ್ಯ ಬೆಳೆ ಹಾನಿ ಆಗಿರುವ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರಕ್ಕೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೀವು ನೀರು ನುಗ್ಗಿ ಸಜ್ಜೆ ಇರ್ಬೋದು, ತೊಗರಿ ಇರ್ಬೋದು, ಯಾವ ರೀತಿ ಬೆಳೆ ನಾಶ ಆಗಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಒಟ್ಟಾರೆ ಅಲ್ಲಿನ ರೈತರು ಸದ್ಯ ಪರಿಹಾರಕ್ಕಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಸರ್ಕಾರ ಇದಕ್ಕೆ ಯಾವ ರೀತಿಯ ಸ್ಪಂದನೆಯನ್ನು ಕೊಡುತ್ತೆ ಅನ್ನೋದು ಬಹಳ ಮುಖ್ಯ ಆಗಿದೆ. ಭೀಕರ ಮಳೆಯಿಂದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗುಂದವಾನ, ಕಪನಿಂಬರಗಿ, ಕುಡ್ಗಿ, ಬಳ್ಳೊಳ್ಳಿ ಗ್ರಾಮಗಳಲ್ಲಿ ಸತತ 3-4 ದಿನಗಳಿಂದ ನೀರು ಹೆಚ್ಚಾಗಿರುವ ಕಾರಣ ಮಳೆಯ ಪ್ರಮಾಣ ನೋಡಿ ಎಷ್ಟರ ಮಟ್ಟಿಗಿದೆ. ಒಂದು ರೀತಿ ಆ ಬೆಳೆಗಳಿಗೆ ನೀರು ಹೆಂಗೆ ನುಗ್ತಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಹಾಗಾಗಿ ಮೆಕ್ಕೆಜೋಳ, ಸಜ್ಜೆ, ತೊಗರಿ, ಶೇಂಗಾ, ಉಳ್ಳಾಗಡ್ಡಿ ಸಂಪೂರ್ಣ ಹಾನಿಯಾಗಿ ಹೋಗಿದೆ. ಇನ್ನು ಮಳೆ ನೀರಲ್ಲಿ ಬೆಳೆಗಳೆಲ್ಲ ನಾಶವಾಗ್ತಾ ಇದೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಭಾಗದ ರೈತ ಬಹಳಷ್ಟು ಕಷ್ಟವನ್ನು ಪಟ್ಟು ಬೆಳೆಗಳನ್ನು ಬೆಳೆದಿರ್ತಾರೆ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ಹಾಗಾಗಿ ಪರಿಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ತಮ್ಮ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ದೊಡ್ಡ ಕೆರೆಗಳಾದ ಗುಂದವಾನ ಕೆರೆ, ಕುಡ್ಗಿ ಕೆರೆ, ನಂದರ್ಗಿ ಕೆರೆ ಸಂಪೂರ್ಣವಾಗಿ ತುಂಬಿದೆ. ಇದರ ಕೆಳಭಾಗದಲ್ಲಿರುವಂಥ ರೈತರ ಬದುಕು ಅಯೋಮಯ ಆಗಿದೆ.